ನಮಸ್ಕಾರ ಎಲ್ಲರಿಗೂ. ನಾನು ಮಂಜುಳಾ. ವೆಲ್ಕಮ್ ಟು ಮೈ ಚಾನೆಲ್. ಈ ವಿಡಿಯೋ ಅಂತೂ ಮಿಸ್ ಮಾಡ್ದಂಗೆ ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಹಾಕಿ, ಯಾಕಂದರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಇದು ಕೊನೆ ಗಂಟ ನೋಡಿದರೆ ಮಾತ್ರ ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಇದು ನಮ್ಮ ಗಿಡದ ಪಾರಿಜಾತ ಹೂವು. ಇದನ್ನು ಡೈಲಿ ನಾನು ಹಾರ ಮಾಡಿ ದೇವ್ರಿಗೆ ಪೂಜೆ ಮಾಡ್ತೀನಿ. ಇವತ್ತು ಕರೆಕ್ಟ್ ಟೈಮಿಗೆ ಪೂಜೆ ಆಯಿತು. ತುಪ್ಪದ ದೀಪ, ಪಾರಿಜಾತ ಹೂವದಲ್ಲಿ ನಾನು ತುಂಬ ಚೆನ್ನಾಗಿ ಪೂಜೆ ಮಾಡಿದೆ. ದೇವರು ನನಗೆ ಯಾವತ್ತೂ ಕೈ ಬಿಡಲ್ಲ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಬಿಡೋದು ಇಲ್ಲ. ನಾವು ಅಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತೀವಂದರೆ ದೇವರು ಏನಕ್ಕೆ ಕೈ ಬಿಡ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಈಗ ಪೂಜೆ ಆಯಿತು, ಒಳ್ಳೆ ಪೂಜೆ. ನಮ್ಮ ಮನೆಯಲ್ಲಿ ಕರೆಕ್ಟ್ ಟೈಮ್ಗೆ ಒಳ್ಳೆ ಪೂಜೆ ಆಯಿತು. ರಾಘವೇಂದ್ರ ಸ್ವಾಮಿಗಳಿಗೆ ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ ಕ್ಲೀನಾಗೆಲ್ಲ ಆಯಿತು. ಇದೆಲ್ಲ ಬೆಳಗಿನ ಜಾವನೇ ಮುಗಿಸ್ಕೊಬಿಟ್ವಿ ನಾವು ಇವತ್ತು. ಬೇಗ ಇದ್ದರೆ ಬೇಗನೆ ಕೆಲಸ ಆಗುತ್ತೆ, ನಾವು ಆರಾಮಾಗಿರ್ಬೋದು, ಬೇರೆ ಕೆಲಸಗಳು ಮಾಡ್ಬೋದು. ಒಂದು ಇಂಟ್ರೆಸ್ಟಿನ ವಿಷಯ ಏನಂದರೆ, ನಿಮಗೇನಾದರೂ ಈ ಸರಗಳೆಲ್ಲ ಬೇಕು ಅಂತ ಹೇಳಿದರೆ ನಿಮಗೆ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಬರ್ತಾ ಇದೆ. ಖಂಡಿತ ನೋಡಿ, ನಾನು ಸ್ವಲ್ಪ ಸ್ಲೋ ಮಾಡಿ ತೋರಿಸ್ತಾ ಇದ್ದೀನಿ. ಇದೊಂದು ಸರ ನಿಮಗೆ ಬೇಕು ಅಂದರೆ ಲಿಂಕ್ ಅಂತೇಳಿ ಕಮೆಂಟ್ ಮಾಡಿ. ಡೈರೆಕ್ಟಾಗಿ ಅವ್ರದ್ದೇ ನಂಬರು ನಿಮಗೆ ನಾನು ಕಳಿಸ್ಕೊಡ್ತೀನಿ. ನೀವು ಇಷ್ಟ ಬಂದು ತೊಗೋಬೋದು. ಅಂಗಡಿಯಿಂದನೇ ಡೈರೆಕ್ಟಾಗಿ ನಿಮಗೆ ಬರುತ್ತೆ. ಇದೊಂದು ಸರ ಇದೆ. ಇದು ತುಂಬ ಚೆನ್ನಾಗಿರುತ್ತೆ. ಸ್ಯಾರಿ ಮೇಲೆ, ಡ್ರೆಸ್ ಮೇಲೆ ಹಾಕ್ಕೋಬೋದು ಸಿಂಪಲ್ಲಾಗಿ. ಮತ್ತು ಲಂಗ ದಾವಣಿಗಂತೂ ಮಸ್ತಾಗಿರುತ್ತೆ ಇದು. ತುಂಬ ಚೆನ್ನಾಗಿರೋಂಥದ್ದು ಓಲೆಗಳು, ಸರಗಳೆಲ್ಲ ಇದೆ. ನಿಮಗೆ ಡೈರೆಕ್ಟಾಗಿ ನಿಮ್ಮ ಮನೆಗೆ ಬರೋವಂಥ ಇರೋದು. ನಾನು ಲಿಂಕು ನಂಬರ್ 2 ಕಳಿಸ್ತೀನಿ. ಪ್ಲೀಸ್ ಶೇರ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ. ಮತ್ತು ಸಬ್ಸ್ಕ್ರೈಬ್ ಆಗದಿದ್ದರೆ ಮಾತ್ರ ನಾನು ನಿಮಗೆ ಕಳ್ಸೋಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದರೆ ಆಗಲ್ಲ. ಇದು ನೋಡಿ ತುಂಬ ಕ್ಯೂಟಾಗಿದೆ. ಗ್ರೀನ್ ಕಲರು ಪೆಂಡೆಂಟ್ ಬಂದಿದೆ, ಓಲೆವೇ ಹಾಗೆ ಬಂದಿದೆ. ಚೆನ್ನಾಗಿದೆ. ಲಂಗ ದಾವಣಿಗೆ, ಸ್ಯಾರಿಗೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು. ಇದೊಂದು ಮಾತ್ರ ಸಕ್ಕತ್ತಾಗಿದೆ. ಮತ್ತು ಇದು ಕ್ಯೂಟ್ ಲಂಗ ದಾವಣಿ, ಇಳಕಲ್ ಡಿಸೈನಲ್ಲಿ ಲಂಗ ದಾವಣಿ ಪೀಸ್ ಇದು. ನಿಮಗೆ ಬೇಕಂದರೆ ಡೈರೆಕ್ಟಾಗಿ ಪೀಸ್ ಬರುತ್ತೆ, ನೀವು ಹಂಗೆ ಟಿಚ್ ಒಂದು ಮಾಡ್ಕೋಬೋದು ಅಷ್ಟೇ. ನೀವು ಈ ಲಂಗ ದಾವಣಿ ಹಾಕ್ಕೊಂಡು ಖುಷಿಯಾಗಿ ವರಮಹಾಲಕ್ಷ್ಮಿ ಮತ್ತು ಗಣೇಶ ಹಬ್ಬ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು. ಇದು ಯಾರು ಅಷ್ಟು ಹಾಕ್ಕೊಳ್ಳಲ್ಲ. ನೀವು ಈ ಥರ ಹಾಕ್ಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಲಿಂಕ್ ಅಂತ ಕಮೆಂಟ್ ಮಾಡೋದು ಮಾತ್ರ ಮಿಸ್ ಮಾಡಬೇಡಿ.